ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈರಿಜ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಮುರುಮುರು ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ಕಲಿತಾ ಇದ್ದೀವಿ, ತಿಳ್ಕೊತಾ ಇದ್ದೀವಿ. ಅದಕ್ಕೆ ಹೌದು ಖಂಡಿತ ತೋರಿಸ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು IR8 ಅಕ್ಕಿ, ತೊಗರಿಬೇಳೆ, ಉದ್ದಿನಬೇಳೆ, ಮೈದಾ ಹಿಟ್ಟು, ಕಡಲೆಬೇಳೆ, ಅವಲಕ್ಕಿ, ಹೆಸರುಬೇಳೆ, ಮೆಂತೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸಕ್ಕರೆ. ಈ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಾವು ಮುರುಮುರು ಮಸಾಲೆ ದೋಸೆನ ಹೇಗೆ ಮಾಡೋದು, ಅದನ್ನ ಹೇಗೆ ಹಿಟ್ಟನ್ನು ಹೇಗೆ ತಯಾರಿಸ್ಕೊಳ್ಳೋದು, ಅದನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಈಗ ಪಾತ್ರೆ ತಗೊಂಡ್ಬಿಟ್ಟು ಸರಿ. ಇದಕ್ಕೆ ಬೇಕಾದಂತ ಪದಾರ್ಥ 8 ಕಪ್ಪು ಅಕ್ಕಿ, ತಲೆ ಹೊಡೆದ ಹಾಕೊಳ್ಳಿ. ಅವಾಗ ಅಳತೆ ಪ್ರಮಾಣ ನಿಮಗೆ ಕರೆಕ್ಟ್ ಆಗಿರುತ್ತೆ. 7 8 1 ಕಪ್ ತೊಗರಿಬೇಳೆ. ಇದಕ್ಕಿಂತ ಜಾಸ್ತಿ ಪ್ರಮಾಣ ಬೇಡ. ಇದು ಕೂಡ ತಲೆ ಸವರಿದ ಅಷ್ಟೇ 1 ಕಪ್. 1 ಕಪ್ ತೊಗರಿಬೇಳೆ. ಇದು ದೋಸೆ ಗರ್ಗರಿಯಾಗಿ ಬರೋದು ಒಂದೇ ಅಲ್ಲ, ಎಲ್ಲ ವಿಧವಾದಂಥ ನಮ್ಮ ದೇಹಕ್ಕೆ ಪುಷ್ಟಿಕರವನ್ನ ಕೊಡಬೇಕಂತ ಪ್ರೋಟೀನ್ ಅಂಶಗಳು ಎಲ್ಲ ಇದರಲ್ಲಿ ಪದಾರ್ಥಗಳಲ್ಲಿ ಇದೆ. 1.5 ಕಪ್ ಉದ್ದಿನಬೇಳೆ. ಯಾಕಂದ್ರೆ ದೋಸೆ ಅಂದ್ರೆ ಉದ್ದಿನಬೇಳೆ ಮೆಂತ್ಯನೇ ಪ್ರಧಾನ. 1.5 ಕಪ್ ಉದ್ದಿನಬೇಳೆ. 1.5 ಕಡಲೆಬೇಳೆ, ಅದು 1 ಕಪ್. ನಾವು ತೊಗರಿಬೇಳೆ ಎಲ್ಲ ಹೆಸರುಬೇಳೆ ಇವೆಲ್ಲ ಒಂದೇ ಕಪ್, ಒಂದೇ ಪ್ರಮಾಣದಲ್ಲಿ ಇರಬೇಕು. ಒಂದು ಕಪ್ ಹೆಸರುಬೇಳೆ, ಅದು 1 ಕಪ್ ಅಷ್ಟೇ. ವೆರಿ ಗುಡ್. 1 ಕಪ್ ಹೆಸರುಬೇಳೆ, 1 ಕಪ್ ಅವಲಕ್ಕಿ, ಅತಿಯಾದ್ರೆ ಅಮೃತನ ವಿಷಯ ಅಂತಾರೆ. ನೀ ಯಾವುದೇ ಪ್ರಮಾಣವನ್ನು ಜಾಸ್ತಿ ಮಾಡಿದ್ರೆ ನಿನ್ನ ದೋಸೆ ಚೆನ್ನಾಗಿ ಬರೋದು. ಯಾವುದೇ ಪದಾರ್ಥ ಆಗ್ಲಿ, ಏನೋ ಒಂದು ಅಡುಗೆ ಮಾಡ್ತೀವಿ, ಅದಕ್ಕೊಂದು ಲೆಕ್ಕಾಚಾರ ಪ್ರಮಾಣ ಅಂತ ಬೇಕು. ಹಾಗಾಗಿ ಪ್ರತಿಯೊಂದಕ್ಕೂ ಒಂದು ಲೆಕ್ಕಾಚಾರ ಪ್ರಮಾಣದಲ್ಲೇ ನಾವು ಅಡುಗೆ ಮಾಡ್ತೀವಿ. 1 ಕಪ್ ಅವಲಕ್ಕಿ. ಅವಲಕ್ಕಿ ಬೇಕಾದ್ರೆ ಬೇರೆ ಬೇಕಾದ್ರೂ ನೆನೆಸ್ಕೊಂಡು ರುಬ್ಬಾಗ ಒಟ್ಟಿಗೆ ಹಾಕೋಬಹುದು. ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ 2-3 ಸಲ ತೊಳೆದು ನೆನೆಸ್ಬಿಟ್ಟು ಆಮೇಲೆ ರುಬ್ಕೊಂಡು. ಮೆಂತ್ಯ ಇನ್ನೇ ಕೈ ಆಡ್ತಲೇ ತಗೋ. ಮೆಂತ್ಯ ಜಾಸ್ತಿ ಬೇಡ, ಇಲ್ಲಿ ಹಾಕು. ಮೆಂತ್ಯ ಜಾಸ್ತಿ ಆದ್ರೂ ದೋಸೆ ಹೇಳಲ್ಲ. ಸಾಕು ನೋಡು, 1 ಮುಷ್ಟಿಗಿಂತ ಕಮ್ಮಿ ಮೆಂತ್ಯ. ಇದಿಷ್ಟು ನೆನೆಸ್ಬಿಟ್ಟು ರುಬ್ಕೊಂಬಿಡೋಣ. ಆಮೇಲೆ ನೆಕ್ಸ್ಟ್ ಏನೇನು ಹಾಕ್ಬೇಕು ಅದನ್ನ ಹೇಳ್ತೀವಿ. ಈಗ ಏನೇ ಹಾಕಿದೀವಿ ಇದೆಲ್ಲ ತೆಗೆದು ಬಿಡೋಣ. ನೀರು ಹಾಕಿ ನೆನೆಸ್ಬಿಡ್ಬಿಟ್ಟ. ಇದನ್ನ 2-3 ಸರಿ ಚೆನ್ನಾಗಿ ತೊಳಿಬೇಕು. ಅಷ್ಟೇ ಅಲ್ಲ, ಮಿನಿಮಮ್ 2 ಗಂಟೆ ಕಾಲ ನೆನಿಬೇಕು. ಹಿಂದಿನ ದಿವಸ ರಾತ್ರಿ ರುಬ್ಬಿಟ್ಕೋಬೇಕು. ಇದು ಕಾಲಮಾನ ಅಂತ ಅಂದ್ಬಿಟ್ಟು. ಈ ಚಳಿಗಾಲ ಆದ್ರೆ ಸ್ವಲ್ಪ ಬೇಗ ರುಬ್ಬಿಸ್ಕೋಬೇಕು, ಬೇಸಿಗೆ ಕಾಲ ಆದ್ರೆ ಸ್ವಲ್ಪ ನಿಧಾನಕ್ಕೆ ರುಬ್ಬಿಸ್ಕೋಬೇಕು. ಚಳಿಗಾಲ ಆದ್ರೆ ಒಂದು ಸಾಯಂಕಾಲ 3 ಗಂಟೆ 4 ಗಂಟೆ ಹೊತ್ತು ರುಬ್ಬಿಸ್ಬಿಟ್ರೆ ಮಾರನೇ ದಿವಸ ಬೆಳಿಗ್ಗೆ ಹೊತ್ತಿಗೆ ಈ ಫರ್ಮೆಂಟೇಷನ್ ಅಂತ, ಆ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಬೇಸಿಗೆ ಕಾಲ ಆದ್ರೆ ರಾತ್ರಿ ಆದಷ್ಟು ಸ್ವಲ್ಪ ಲೇಟಾಗಿ ರುಬ್ಬಿಸಿ ಬೆಳಿಗ್ಗೆ ದೋಸೆ ಹಾಕಿದ್ರೆ ಅದ್ಭುತವಾಗಿ ಬರ್ತದೆ. ತೊಳೆದು ಇನ್ನೊಂದು ಸ್ವಲ್ಪ ನೀರು ಹಾಕಿ 4 ಗಂಟೆ ಕಾಲ ಅಥವಾ 2 ಗಂಟೆ ಕಾಲ. ಈಗ ಯಾವುದು ತಿಂಗಳು ನಾವು ಈ ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ಮಾಡ್ತಾ ಇದೀವಿ ಈ ಅಡುಗೆ. ಈಗ ಒಂದು 3 ಗಂಟೆ 4 ಗಂಟೆ ಹೊತ್ತು ರುಬ್ಕೊಂಡ್ಬಿಟ್ರೆ ಬೆಳಿಗ್ಗೆ ಅದ್ಭುತವಾದ ದೋಸೆ. ಸರಿ, ಹಾಗಾದ್ರೆ ಇದನ್ನ ತೊಳೆದ್ಬಿಟ್ಟು ನೆನೆ ಇಟ್ಟು
ರುಬ್ಬಬೇಕು. ಸ್ಟಾರ್ಟಿಂಗೇ ಚೆನ್ನಾಗಿ 3-4 ಸಲ ತೊಳೆದ್ಬಿಡ್ಬೇಕು. ಏನಾಗುತ್ತೆ ಗೊತ್ತಾ, ಸ್ಟಾರ್ಟಿಂಗ್ ತೊಳೆದು ಹೋದ್ರೆ ಆಮೇಲೆ ತೊಳೆಯಕ್ಕೆ ಮರ್ತು ಹೋಗ್ಬಿಡುತ್ತೆ. ಹಾಗಾಗಿ ಮೊದಲೇ ಚೆನ್ನಾಗಿ ತೊಳೆದು ಅದರಲ್ಲಿರ್ತಕ್ಕಂಥ ಎಲ್ಲ ಈಗ ಏನು ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ಈ ಬೇಳೆ ಕೆಡಬಾರ್ದು, ಅಕ್ಕಿ ಕೆಡಬಾರ್ದು ಅಂತ, ಅದೆಲ್ಲ ಹೋಗ್ಬಿಡ್ಬೇಕು. ತೊಳೆದು ನೆನೆಸ್ಬಿಡು, 2 ಗಂಟೆ ಕಾಲ ನೆನೆಯಿರಿ. ಊಟ ದೋಸೆಗೆ ಎಲ್ಲ ನೆನೆಸಿದ್ಯಾ? 2 ಗಂಟೆ ಕಾಲ ನೆನೆಸಕ್ಕೆ ಹೇಳಿದ್ದೆ. ಈಗ 3 ಗಂಟೆ ಮೇಲೆ ಆಗೋಗಿದೆ. ವೆರಿ ಗುಡ್. ಸೊ ಇವಾಗ ಇದನ್ನ ರುಬ್ಬಕ್ಕೆ ಇನ್ನೂ ಒಳ್ಳೇದೇ. ಇವಾಗ ರುಬ್ಬಕ್ಕೆ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ರುಬ್ಕೊಂಡು ಇದಕ್ಕೆ ಹುದುಗೆ ಅಂತ ಇಡೋಣ. ಇಟ್ಟು ದೋಸೆ ಇಟ್ಟು ರೆಡಿ ತಗೊಂಡ್ಬಂದು. ಇದು ಒಳ್ಳೆ ಬೆಣ್ಣೆ ತರ ರುಬ್ಕೊಂಡ್ಬರ್ಬೇಕು. ಸರಿ. ಈಗ ದೋಸೆ ಇಟ್ಟು ನಾವು ಏನ್ ನೆನ್ಸಿದ್ವಿ ಅದ್ರ ಪ್ರಕಾರ ರುಬ್ಕೊಂಡ್ ಬಂದಿದೀವಿ. ಸೊ ಸರಿ, ಇವಾಗ ದೋಸೆ ಇಟ್ಟು ರುಬ್ಕೊಂಡ್ ಬಂದ್ವಿ, ಪಲ್ಯ ರೆಡಿ ಆಗಿದೆ, ಅದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳಿದೆ. ಅಂದ್ರೆ ಇದು ಮತ್ತೆ ಇದು ಈ ಪ್ಯಾಕೆಟ್ ಏನು ಅಂತ ಗೊತ್ತಾಗ್ಲಿಲ್ಲ, ಜೊತೆಗೆ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದು ಯಾಕೆ ಇದ್ರ ಜೊತೆಗೆ ಇಟ್ಕೊಂಡಿದೀವಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇದು ಯಾಕೆ ಅಂದ್ರೆ ಇದು ಸಸ್ಪೆನ್ಸು ಅಲ್ಲ, ಏನು ಅಲ್ಲ. ಇದು ನಾವು ಚಟ್ನಿ ಪುಡಿ ದೋಸೆಗೆ, ಇಡ್ಲಿಗೆ, ಅನ್ನ ಕಲ್ಸ್ಕೊಳ್ಳೋದಕ್ಕೆ ನಮ್ಮ ಮಾಮಾಸ್ ಕೇರಿಸಿರಿ ಅಥವಾ RVR ಕಿಚನ್ ಅಲ್ಲಿ ನಾವು ಲೈವ್ ಕೌಂಟರ್ ಎಲ್ಲ ಮಾಡ್ತೀವಿ. RVR ಕಿಚನ್ ಅಡುಗೆಗಳಲ್ಲಿ, RVR ಕಿಚನ್ ಅಡುಗೆಗಳಲ್ಲಿ ದೋಸೆ ಕೌಂಟರ್ ಎಲ್ಲ ಮಾಡಿದಾಗ ಈ ಚಟ್ನಿ ಪುಡಿನ ದೋಸೆ ಮೇಲೆ, ಇಡ್ಲಿ ಮೇಲೆ ಎಲ್ಲ ಅದ್ರ ಮೇಲೂ ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ಒಳ್ಳೆ ಅದ್ಭುತವಾಗಿರುತ್ತೆ. ಅದನ್ನ ಮಾಡಿ ತೋರಿಸಿದ್ವಿ. ಇದು ಈ ಚಟ್ನಿ ಪುಡಿ ಇಲ್ಲಿ ಇಟ್ಕೊಳ್ಳಿ. ಈ ಚಟ್ನಿ ಪುಡಿ ಮಾಡೋದನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಿಂದೆ. ನಿಂಗೆ ಗೊತ್ತಲ್ಲ, ನೀನು ನೋಡಿದ್ಯಲ್ಲ, ಅದನ್ನ ಹೆಂಗ್ ಮಾಡೋದು ಅಂತ ನಾವು ತೋರಿಸಿದ್ವಿ. ಇದು ದೋಸೆ ಹಿಟ್ಟು ಕೂಡ ಈಗ ಏನೇನೆಲ್ಲ ಪದಾರ್ಥ ಹಾಕಿದ್ವಿ. ಈಗ ಅಕ್ಕಿ ಹಾಕಿದ್ವಿ, ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಾಕ್ಬಿಡ್ತೀವಿ. ಚೆನ್ನಾಗಿ ಒಣಗಬೇಕು. ತೊಗರಿಬೇಳೆ, ಕಡಲೆಬೇಳೆ ಪ್ರತಿಯೊಂದೂ ನೆರಳಲ್ಲಿ ಹೇಗೆ ಇದನ್ನೆಲ್ಲ ಏನೇನು ಪ್ರಮಾಣದಲ್ಲಿ ಹಾಕಿದ್ವೋ ಅದೇ ಪ್ರಮಾಣದಲ್ಲಿ ನೆರಳಲ್ಲಿ ಎಲ್ಲಾದ್ರೂ ಸೇರಿಸಿ ಒಣಗಾಕ್ಬಿಟ್ಟು ಚೆನ್ನಾಗಿ 2 ದಿವಸ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸಿ ಒಣಗಾಕದ ಮೇಲೆ ಇದು ಇಷ್ಟು ಬಿಳಿ ಶುಭ್ರವಾದ ಬಣ್ಣ ಬರೋದಕ್ಕೆ ಚೆನ್ನಾಗಿ ಎಲ್ಲದನ್ನು ತೊಳೆದು ಉಪಯೋಗಿಸೋದ್ರಿಂದ ಈ ಪ್ರಿಸರ್ವೇಟಿವ್ಸ್ ಅಂತ ಹಾಕ್ತಾರೆ ಇದು ಧಾನ್ಯಗಳಿಗೆ, ಅಕ್ಕಿಗೆಲ್ಲ, ಅದರ ದೋಷ ಎಲ್ಲ ಹೋಗುತ್ತೆ. ತೊಳೆದು ಒಣಗಾಕಿ 2 ದಿವಸ ಒಣಗಾಕಿ ನೆರಳಲ್ಲಿ, ಆಮೇಲೆ ಮಿಲ್ ಮಾಡಿಸ್ಬೇಕು. ಇವೆಲ್ಲ ಮಿಲ್ ಮಾಡಿಸಿ ಇಟ್ಟಿರೋ ಪೌಡ್ರು ಇದು ರೆಡಿಮೇಡು ನಮ್ಮ RVR ಕಿಚನ್ ಅಲ್ಲಿ ಅಥವಾ ಮಾಮಾಸ್ ಕಿಚನ್ ಅಲ್ಲಿ ಸಿಗುತ್ತೆ. ಇದು ಕೆಜಿಗೆ ನಾವು 225 ರೂಪಾಯಿಂದ ಮಾಡ್ತಾ ಇದ್ದೀವಿ. ಇವತ್ತಿಂದ ಹೊಸ ರೇಟು ಇನ್ನೂ 25 ರೂಪಾಯಿ ಕಮ್ಮಿ ಮಾಡಿ ಸಾಕು, ಲಾಭಾಂಶ ಸಾಕು ಅಂತ 200 ರೂಪಾಯಿಗೆ ಪ್ರಾರಂಭ. ಈ ಚಟ್ನಿ ಪುಡಿ 600 ರೂಪಾಯಿ ಕೆಜಿ ಮಾಡ್ತಾ ಇದ್ದೀವಿ. ಅದೇ 600 ರೂಪಾಯಿ ಕೆಜಿ. ಇದು ಹಳೆ ರೇಟು, 5-6 ವರ್ಷದ ಹಳೆ ರೇಟು, ಅದೇ ರೇಟಲ್ಲೇ ಮಾಡ್ತಾ ಇದ್ದೀವಿ. ನಾವು ಈ ಚಟ್ನಿ ಪುಡಿಗೆ ಆದಷ್ಟು ಸಾವಯವ ಪದಾರ್ಥಗಳನ್ನು ಹಾಕಿ ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ. ಹೊಸ ಈ ಆಧುನಿಕ ತಂತ್ರಜ್ಞಾನದಿಂದ ಮಾಡತಕ್ಕಂಥ ಗೊಬ್ಬರಗಳನ್ನ ಹಾಕಿ ಮಾಡಿಲ್ಲ, ಹಾಕಿ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನ ಮಾಡಿಲ್ಲ. ಹಾಗಾಗಿ ನಿನಗೆ ಗೊತ್ತಾಗುತ್ತೆ ಬಣ್ಣ. ಈ ಸಾವಯವ ಪದಾರ್ಥಗಳನ್ನ ನಾವು ಉಪಯೋಗಿಸಿದ್ರೆ ಬಣ್ಣ ಕಮ್ಮಿ, ಆದರೆ ಗುಣಲಕ್ಷಣ ಬೇರೆ. ಈ ಹಿಟ್ಟು ನಮ್ಮ ಹತ್ರ ಯಾವಾಗಲೂ ರೆಡಿ ಸಿಗುತ್ತೆ. ಇದು 200 ರೂಪಾಯಿ ಕೆಜಿ. ಇದರಲ್ಲಿ ಹೆಚ್ಚು ಕಮ್ಮಿ 40ರಿಂದ 45 ಮಸಾಲೆ ದೋಸೆ ಆಗುತ್ತೆ. ಈ ಹಿಟ್ಟನ್ನು ಕಲ್ಸ್ಕೊಳ್ಳೋ ವಿಧಾನ ಹೆಂಗಂದ್ರೆ, ನೀವು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಮಸಾಲೆ ದೋಸೆ ಅದ್ಭುತವಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕೊಂಡ್ರೆ ಸೆಟ್ ದೋಸೆ, ಖಾಲಿ ದೋಸೆ ಸೂಪರ್ ಆಗಿ ಬರುತ್ತೆ. ಯಾವುದೇ ಆದ್ರೂ ನೀನು ಗರಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋಬೇಕು, ಸ್ವಲ್ಪ ನಿನಗೆ ಸಾಫ್ಟಾಗಿ ಬರಬೇಕು ಅಂದರೆ ತೆಳವಾಗಿ ಕಲ್ಸ್ಕೋಬೇಕು. ಹಾಗೆ ದೋಸೆ ಕಾವಲಿನೂ ಅಷ್ಟೇ, ನೀನು ಗರಿಯಾಗಿ ಬರಬೇಕು ಅಂದರೆ ದೋಸೆ ಕಾವಲಿ ಕಮ್ಮಿ ಹಿಟ್ಟಲ್ಲಿ ನಿಧಾನವಾಗಿ ದೋಸೆ ಬೇಯಬೇಕು. ನಿನಗೆ ಸಾಫ್ಟ್ ಬರಬೇಕು ಅಂದ್ರೆ ಸ್ವಲ್ಪ ಹಿಟ್ ಜಾಸ್ತಿ ಇಟ್ಕೊಂಡು ಸೆಟ್ ದೋಸೆ, ಖಾಲಿ ದೋಸೆಗೆಲ್ಲ ಹೀಟು ಅಂದರೆ ಉಷ್ಣಾಂಶ ಜಾಸ್ತಿ. ಒಂದು ಕೇಳ್ಬೇಕು ನಾನು ಇವಾಗ, ಇದೆಲ್ಲ ಹೇಳಿದ್ರಿ ನನಗೆ ಈ ಪುಡಿ ಮಾಡೋದು ಅದರದ್ದು ಉಪಯೋಗಗಳು ತುಂಬಾ ಕಾಣಿಸ್ತು ನನಗೆ. ಯಾಕಂದ್ರೆ ಇವತ್ತಿನ ಒಂದು ಕಾಲಮಾನದಲ್ಲಿ ತುಂಬಾ ಬಿಸಿ ಲೈಫ್ ಅಲ್ಲಿ ಇದು ಒಳ್ಳೇದು. ನನಗೆ ಬಂದರ್ಥ ಆಗಿ ನಾವು ಈ ಹಿಟ್ಟಿಗೆ ಅವಲಕ್ಕಿನ ಹಾಕಿದ್ವಿ, ಅದೇ ಇದ್ರಲ್ಲೂ ಕೂಡ ಅವಲಕ್ಕಿ ಹಾಕಿ ಇದರಲ್ಲಿ ನಾವು ಏನೇನು ಪದಾರ್ಥಗಳಿದೆ ಎಲ್ಲಾ ಪದಾರ್ಥವನ್ನ ಹಾಗೆ ನೆನೆಸಿ ತೊಳೆದು ಒಣಗಾಕಿ ಹಾಕ್ತೀವಿ. ಅವಲಕ್ಕಿ ಮಾತ್ರ ಶುದ್ಧವಾಗಿ ಕ್ಲೀನ್ ಮಾಡಿಕೊಂಡು ಮೊರದಲ್ಲಿ, ಹಿಂದೆ ಎಲ್ಲ ಮಾಡ್ತಾ ಇದ್ರು, ಮೊರದಲ್ಲಿ ಕ್ಲೀನ್ ಮಾಡ್ತಾ ಇದ್ರು, ಅಥವಾ ಒಂದಿನಲ್ಲಿ
ಆ ಕಲ್ಮಶಗಳನ್ನೆಲ್ಲ ತೆಗೆದು ಮಿಲ್ ಮಾಡಿಸುವಾಗ ಅದನ್ನು ಸೇರಿಸಿ ಹೌದು. ಹಾಕ್ತಕ್ಕಂಥದ್ದು ಅದು ವಾಡಿಕೆ ಮಾಡಿ. ಅದು ನಾವು ಕಂಡಿಡ್ಕೊಂಡ್ರೆ ಸರಿ ಓಕೆ. ಇದೆಲ್ಲ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಸರಿ. ಇದ್ರ ಕತೆ ಮುಗೀತು. ಇದೆಲ್ಲ ಇದ್ರಲ್ಲಿ ಸೇರಿದೆ. ಚಟ್ನಿ ಪುಡಿನ ಒಂದು ಬೌಲ್ಗೆ ಹಾಕೊಂಡು ಬಂದ್ಬಿಡು. ಸರಿ ಆಯ್ತು. ದೋಸೆ ಶುರು ಮಾಡ್ಬಿಡು. ಸರಿ ಆಯ್ತು. ಈಗ ಈ ಇನ್ನೊಂದು ನಂಗೆ ಅರ್ಥ ಆಗ್ಲಿಲ್ಲ. ಈ ದೋಸೆ ಹಿಟ್ಟು ಏನಿದೆಯಲ್ಲ, ಈ ದೋಸೆ ಹಿಟ್ಟು ಈಗ ನಾವು ಮಾಮೂಲಾಗಿ ನೆನೆಸಿರುವಂತ ಈ ದೋಸೆ ಹಿಟ್ಟು ಕಡಿಮೆ ಅಂದ್ರೂ 6 ರಿಂದ 8 ಗಂಟೆ ನೆನಿಬೇಕು ಅಂತ ಹೇಳ್ತೀವಿ. ಹಾಗೆ ಈ ದೋಸೆ ಹಿಟ್ಟನ್ನ, ಈ ರೆಡಿ ಆಗಿರೋ ಹಿಟ್ಟನ್ನ ಎಷ್ಟು ಹೊತ್ತು ನೆನೆಸಿ ದೋಸೆ ಹಾಕ್ಬೋದು? ಇದೆಯಲ್ಲ ಡೌಟ್ ಮೇಲೆ ಡೌಟ್ ನಿಂದು. ಅಲ್ಲ ಅಂದ್ರೆ ತಿಳ್ಕೊಂಡ್ರೆ, ಯಾಕಂದ್ರೆ ಇವತ್ತಿನ ಕಾಲಮಾನದಲ್ಲಿ ಸಡನ್ ಆಗಿ ದೋಸೆ ತಿನ್ಬೇಕು ಅನ್ಸತ್ತೆ. ಮೊದ್ಲು ನಾವೆಲ್ಲ ಕಾಯ್ತಾ ಇದ್ವಿ, ನಾಳೆ ದೋಸೆ ಮಾಡ್ತಾಳೆ ಅಮ್ಮ ಅಂತ. ಇವತ್ ಹಂಗಲ್ಲ. ಇವತ್ತಿನ ಮಕ್ಕಳು ನಂಗೆ ಈಗ ದೋಸೆ ಬೇಕು ಕೇಳಿದಾಗ ಬೇಕಲ್ವಾ, ರೆಡಿ ಆಗಿ ಮಾಡಿಟ್ಟಿದ್ದೀರಾ. ನೀ ಬೆಳಿಗ್ಗೆ ದೋಸೆ ಎಷ್ಟೊತ್ತಿಗೆ ಹಾಕ್ತೀಯಪ್ಪ? ಮಕ್ಕಳನ್ನೆಲ್ಲ ಸ್ಕೂಲ್ಗೆಲ್ಲ ಕಳಿಸ್ಬೋದು. ನೀ ಎಷ್ಟೊತ್ತಿಗೆ ಹೇಳ್ತೀಯ? ಒಂದು 6 ಗಂಟೆ. 6 ಗಂಟೆಗೆ ಇದ್ರೆ 6 ಗಂಟೆ ಕಳ್ಸು ಬೆಳಿಗ್ಗೆ. 8 ಗಂಟೆಗೆ ದೋಸೆ. 2 ಗಂಟೆ ನೆನೆಸಿದ್ರೆ ಸಾಕು. ಈ ತರ 6 ರಿಂದ 8 ಗಂಟೆ ನೆನೆ ಇಡ್ಬೇಕು, ಯಾವ್ದು ಇಲ್ಲ. ಬರೀ 2 ಗಂಟೆ ಕಾಲ ಈ ದೋಸೆ ಹಿಟ್ಟನ್ನ ನೀರ್ನಲ್ಲಿ ಕಲಸಿ ಇಟ್ಬಿಟ್ರೆ ಇಟ್ಬಿಡು. 6 ಗಂಟೆ ಆಮೇಲೆ ಇದಕ್ಕೆ ನೀನು ಉಪ್ಪು ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಮೈದಾ ಹಿಟ್ಟು ಹಾಕಿಲ್ಲ. ಇದೆಲ್ಲ ಹಾಕ್ಬಿಟ್ಟು ಅದಕ್ಕೂ ಅಷ್ಟೇನೆ ಸಕ್ಕರೆ, ಮೈದಾ, ಉಪ್ಪು 3 ಹಾಕಿ ದೋಸೆ ಹಾಕೋದಕ್ಕೆ ಮುಂಚೆ ಈ ಸಕ್ಕರೆ ಕರಗಬೇಕಲ್ಲ, ಒಂದು 1/4 ಗಂಟೆ ಮುಂಚೆ, ಅರ್ಧ ಗಂಟೆ ಮುಂಚೆ ಕಲಿಸ್ಬೇಕು. ಅಥವಾ ನೀ ದೋಸೆ ಹಿಟ್ಟು ಕಲಿಸ್ತೀಯಲ್ಲ ಅವಾಗಲೇ ಸಕ್ಕರೆ ಹಾಕಿದ್ರೆ ನಿನಗೆ ಬರೀ ಗರಿ ಬರುತ್ತೆ. ದೋಸೆ ಹೊಂಬಣ್ಣ ಕೊಡುತ್ತೆ. ಒಳ್ಳೆ ಮಸಾಲೆ ದೋಸೆ ಏನು ಬಣ್ಣ ಬೇಕೋ ಆ ಬಣ್ಣ ಕೊಡುತ್ತೆ. ಈಗ ಇದಕ್ಕೆ ನೀನು ಮೈದಾ ಹಿಟ್ಟು, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತು. ಇದಕ್ಕೆ ಮೈದಾ ಹಿಟ್ಟು ಒಂದು 4 ಸ್ಪೂನ್ ಹಾಕೊಳ್ಳೋದಾ? ಸಾಕು. ಸಕ್ಕರೆ 3 ಸ್ಪೂನ್ ಹಾಕು. 2 ರಿಂದ 3 ಸಾಕು. ಕೆಲವರು ಅತಿ ಸಿಹಿ ಆದ್ರೂ ಇಷ್ಟ ಆಗಲ್ಲ. ಬಟ್ ಮಸಾಲೆ ದೋಸೆ ಅಂದ್ರೆ ಸಿಹಿ ಅಂಶ ಇದ್ದೇ ಇದೆ. ಇದು ರುಚಿಗೆ ತಕ್ಕಷ್ಟು ಅವ್ರು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಲ್ಲ. 1-1.5 ರಿಂದ 2 ಚಮಚ ಸಾಕು. ಇದನ್ನ ಕ್ಲೀನಾಗಿ ಕಲ್ಸ್ಕೊಂಡ್ಬಿಡೋಣ. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಆಗಿದೆ. ಕಾವು ಕಮ್ಮಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯಿಲೆ ಆಮೇಲೆ ಕಮ್ಮಿ ಮಾಡ್ಕೊಳ್ಳೋಣ. ಈಗ ದೋಸೆ ಒಲೆ ಕಾದಿದೆ, ಬಿಸಿಯಾಗಿದೆ. ಸ್ಟವ್ ಹಚ್ಚಿದ್ವಿ, ಬಿಸಿಯಾಗಿದೆ. ಈಗ ಎಗ್ ಗ್ಲಾಸಾಗಿ ಒಂದು ದೋಸೆ ಹಾಕೋಣ. ಇದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಒಂದು ಫೋರ್ಕು ಅದಕ್ಕೆ ಚುಚ್ಕೊಳ್ಳಿ. ಅಥವಾ ಏಮಲ್ಲಿ ಒಂದು ಕಡ್ಡಿನೋ ಗಿಡ್ಡಿನೋ ಯಾವ್ದಾರ ಇದ್ರದ್ದು ತೆಂಗಿನಕಾಯಿ ಕಡ್ಡಿನೋ ಏನಾದರೂ ಇದ್ರೆ ಈ ಥರ ಉಚ್ಕೊಂಡ್ರೆ, ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು ನಿಮ್ಗೆ ಗೊತ್ತು, ತೆಂಗಿನಕಾಯಿ ಜುಂಗನ್ನ ಹಾಕಿ ಉಜ್ತಾ ಇದ್ರು. ಅದು ಏನಾಗ್ತಾ ಇತ್ತು ಅಂದ್ರೆ ಆ ತೆಂಗಿನಕಾಯಿ ಜುಂಗಿನ ಧೂಳೆಲ್ಲ ಬೀಳ್ತಾ ಇತ್ತು. ಅದೇನು ತೊಂದರೆ ಇಲ್ಲ, ದೇಹಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ಬಾಯಿಗೆ ತಿನ್ನುವಾಗ ದೋಸೆ ಅದೊಂಥರ ಹಿಂಸೆ ಆಗ್ತಾ ಇತ್ತು. ಅದಕ್ಕೆ ಇತ್ತೀಚೆಗೆ ನಾವೇನು ಮಾಡಿದ್ದೀವಿ ಅಂದರೆ, ಬಟ್ಟೆನಲ್ಲಿ ನಾವು ಉಜ್ಜಿದ್ರೆ ಈ ದೋಸೆ ಕಾವನ್ನ ಇದು ಯಾವ ಬಟ್ಟೆನೋ ಯಾವತ್ತಿಂದೋ ಏನೋ ಪ್ರಶ್ನೆ. ಈರುಳ್ಳಿ ಫ್ರೆಶ್ ಈರುಳ್ಳಿ ಕಟ್ ಮಾಡ್ಕೊ, ಉಜ್ಜು. ಇದರಲ್ಲಿ ಉಜ್ಜಿದ್ರೆ ದೋಸೆ ತುಂಬ ಚೆನ್ನಾಗಿರುತ್ತೆ, ಕಚ್ಕೊಳ್ಳಲ್ಲ. ಈಗಲೇ ನಿನಗೆ ಗೊತ್ತಾಗುತ್ತೆ. ಈಗ ಕಾವು ಕಮ್ಮಿ ಮಾಡಿದ್ದೀನಿ. ಈಗ ದೋಸೆ ಹಾಕ್ಕೊಡ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ದೋಸೆ ಸುತ್ತಾರೆ. ನನಗೆ ಅಭ್ಯಾಸ ಆಗಿರೋದು ಅದೇನು ಪ್ರದಕ್ಷಿಣೆ ಬರಬೇಕು, ಹಂಗೆ ಬರಬೇಕು, ಹಿಂಗೆ ಬರಬೇಕು ಏನೂ ಇಲ್ಲ ಪುಟ. ಈಗ ದೋಸೆ ಹಾಕಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಪ್ರಮಾಣ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಬಹುದು. ಸ್ವಲ್ಪ ಇದು ಕಾದ್ಮೇಲೆ ಸ್ವಲ್ಪ ನಿಮಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕಬಹುದು. ಪುಟ ಈ ಹಂತದಲ್ಲಿ ಬೇಗ ಚಟ್ನಿ ಪುಡಿ ಹಾಕೊಂಡು, ಈಗ ಕಾವು ಕಮ್ಮಿ ಮಾಡೋಣ. ಚಟ್ನಿ ಪುಡಿ ಹಾಕಿ ನಿನ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕು. ಚೆನ್ನಾಗಿ ಹಾಕು ಚಟ್ನಿ ಪುಡಿನ. ಇವತ್ತು ರುಚಿ ನೋಡಕ್ ಬರ್ತಾ ಇದ್ರಲ್ಲ, ಅವ್ರು ಒಳ್ಳೆ ಉಪ್ಪು ಹುಳಿ ಖಾರ ತಿಂತಾರೆ. ಅವರು ಪುಷ್ಪ ಅವರು ಒಳ್ಳೆ ಉಪ್ಪು ಹಿಂದೆ ನಮ್ಮ ಯುಗಾದಿ ಹಬ್ಬದ ಅಡುಗೆ ರುಚಿ ನೋಡೋದಕ್ಕೆ ಬಂದಿದ್ರು. ಇದನ್ನ ಈಗ ಹೀಗೆ
ನಮ್ಮ ದೋಸೆ ಕೈ ಇರುತ್ತಲ್ಲ ಇದ್ರಲ್ಲಿ ಸವರು ಬಿಟ್ಟು ಆಯ್ತಾ ದೋಸೆನ ಮೊಗಚ್ಬಿಟ್ರೆ ದೋಸೆ ಚೆನ್ನಾಗ್ ಬಂತ ಇಲ್ವಾ? ಹೋಟೆಲ್ ತರ ಇದೆಯಾ? ಹೋಟೆಲ್ ತರ ಇಲ್ವಾ? ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ದೋಸೆ. ಅದ್ರ ಬಣ್ಣ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ಅದ್ರದ್ದು ಟೆಕ್ಸ್ಚರ್ ಈವನ್ ಆಗಿ ಬಂದಿರೋದು ಹೌದು, ತುಂಬಾ ಚೆನ್ನಾಗಿದೆ. ನಾ ಹೇಳ್ದಲ್ಲ ಇನ್ಸ್ಟೆಂಟ್ ದೋಸೆ ಇಟ್ಟು ಅದ್ರಲ್ಲಿ ಮಾಡಿದ್ರು ಇದೆ ಬರುತ್ತೆ. ಅದು ಮೋಸ್ಟ್ಲಿ ಹಂಚಿನ ಮೇಲೆನೂ ಹೋಗುತ್ತೆ ಅಂತ ಅನ್ಸುತ್ತೆ. ಖಂಡಿತ ಖಂಡಿತ. ಇದು ಇಲ್ಲಿ ಯಾವ್ದು ಹಂಚಿನ ಉಪಯೋಗಿಸಿರೋದು? ಇದೊಂದು ಏನ್ ಗೊತ್ತಾ, ಕ್ಯಾಸ್ಟ್ ಐರನ್ ಉಕ್ಕು ಅಂತಾರೆ, ಉಕ್ಕಿನ ಹಂಚು. ಉಕ್ಕಿನ ಹಂಚು ನಿನಗೆ ತಾಂಡ್ವಾಳ ಅಂತಾರೆ ಇದಕ್ಕೆ, ಇನ್ನೊಂದು ಪದ. ಉಕ್ಕು ಅಂತಾರೆ, ಕ್ಯಾಸ್ಟ್ ಐರನ್ ಅಂತಾರೆ, ತಾಂಡ್ವಾಳ ಅಂತಾರೆ. ಇದ್ರಲ್ಲಿ ಮಾಡಿದ್ರೆ ಇದು ಥಿಕ್ನೆಸ್ ಇರುತ್ತೆ. ಇನ್ನು ದೋಸೆ ಈಗೆಲ್ಲ ಈ ನಾನ್ ಸ್ಟಿಕ್ ತವ ಎಲ್ಲ ಬಂದಿದೆ, ಅದರಲ್ಲೂ ಚೆನ್ನಾಗಿ. ಈಗ ಚಟ್ನಿ ಪುಡಿ ಹಾಕಾಗಿದೆ, ಬೆಂದಿದೆ. ಈಗ ಪುಡಿ ಹಾಕಿ ಇಷ್ಟು ಪುಡಿ ಹಾಕ್ತಾರ ಹೋಟ್ಲುಗಳಲ್ಲಿ? ಇಲ್ಲ, ನಾನು ನೀವ್ ಹೇಳಿದ್ರಲ್ಲ ತುಂಬಾ ಉಪ್ಪು ಖಾರ ಎಲ್ಲ ರುಚಿಯಾಗಿ ಇದನ್ ಮಾಡೋರು ಅಂತ. ಹೌದು, ಅದಕ್ಕೆ ಸ್ವಲ್ಪ ಪಲ್ಯನು ಚೆನ್ನಾಗಿ ಆಗ್ಲಿ ಅಂತ. ಒಳ್ಳೆ ಅದ್ಭುತವಾದ ದೋಸೆ. ಬಣ್ಣನು ತುಂಬಾ ಚೆನ್ನಾಗಿ ಬಂದಿದೆ. ಈಗ ಒಳ್ಳೆ ಅದ್ಭುತವಾದ ದೋಸೆ ಆಗಿದೆ. ತೆಗೆದುಬಿಟ್ಟು ನಮ್ಮ ಪುಷ್ಪ ಆಂಟಿ ಅವ್ರು ಬಂದಿದ್ದಾರೆ, ಅವರಿಗೆ ರುಚಿಗೆ ಕೊಟ್ಟು. ಈಗ ತಾನೇ ನಾವು ಗರಿ ಆಗಿರುವಂತಹ ಮುರ್ಮುರ್ ಮಸಾಲೆ ದೋಸೆನ ಮಾಡಿದ್ವಿ. ಅದನ್ನ ಸವಿಯೋದಕ್ಕೆ ಅದು ಹೇಗಿದೆ, ಅದರ ರುಚಿ ಹೇಗಿದೆ, ಅದರ ಗರಿಯಾಗಿದೆಯೋ ಇಲ್ವೋ, ಅದಿಷ್ಟ ಆಯ್ತೋ ಇಲ್ವೋ ಅಂತ ಅದರ ಅನುಭವನ ಹೇಳೋದಕ್ಕೆ ನಾವು ನಮ್ಮ ಮಾಮಾಸ್ ಕೈ ರುಚಿಯ ಅಭಿಮಾನಿಯಾದಂತಹ ಪುಷ್ಪ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಪುಷ್ಪ ಅವರೇ ಬನ್ನಿ. ಪುಷ್ಪ ಅವರೇ ನಮಸ್ಕಾರ. ಇವತ್ತು ನನ್ನ ಎರಡನೇ ಮಗ ವಿಶ್ವಾಸ್ ಕೌಶಿಕ್ ಅಂತ, ಅವ್ನು ಮ್ಯೂಸಿಕ್ ಡೈರೆಕ್ಟರ್. ಒಂದು 8 ಪಿಕ್ಚರ್ಗೆ ಇವಾಗ ಕನ್ನಡ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ ಮ್ಯೂಸಿಕ್ ಮಾಡ್ತಾ ಇದ್ದಾನೆ. ಒಳ್ಳೊಳ್ಳೆ ಹಾಡುಗಳನ್ನ ನನಗೆ ಗೊತ್ತಿರೋ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾನೆ ಅಂತ ನನ್ನ ಭಾವನೆ. ಇನ್ನು ಮುಂದಕ್ಕೆ ಬರ್ತಕ್ಕಂಥ ಪಿಕ್ಚರ್ಗಳಲ್ಲಿ ಜನ ವೀಕ್ಷಕರು ಅದನ್ನ ನೋಡಿ ಸವಿದು ಅವರ ಅಭಿಪ್ರಾಯ ಹೇಳ್ಬೋದು. ಈಗ 3 ದೋಸೆ ಮಾಡಿದ್ದೀನಿ, ಅದು ಅವನೇ ಹೇಳ್ತಿರೋ ಹೆಸರು. ಆ ದೋಸೆ 3 ಮಸಾಲೆ ದೋಸೆನ ನೀವು ರುಚಿ ನೋಡಿ ನಿಮ್ಮ ಅಭಿಪ್ರಾಯನ ಕರೆಕ್ಟಾಗಿ ಹೇಳಿ. ಅದಕ್ಕೆ 3 ದೋಸೆಗೆ ನಾವಿವತ್ತು ಹಿಟ್ಟು ರುಬ್ಬಿಸ್ಬಿಟ್ಟು ಎಲ್ಲ ತೋರಿಸಿ ಮಾಡಿದ್ದೀವಿ. ಅದನ್ನೇನೆ ಇನ್ಸ್ಟೆಂಟು ಇಲ್ಲಿ 3 ಮಸಾಲೆ ದೋಸೆಗೆ ಬೇಕಾದಂಥ ದೋಸೆ ಹಿಟ್ಟು ಇದರ ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಮಸಾಲೆ ದೋಸೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತೆಳುವಾಗಿ ಕಲ್ಸ್ಕೊಂಡ್ರೆ ಖಾಲಿ ದೋಸೆ, ಸೆಟ್ ದೋಸೆ ಏನು ಬೇಕಾದ್ರೂ ಹಾಕೋಬೋದು. ಇದು ಚಟ್ನಿ ಪುಡಿ, ಮಾಮಾಸ್ ಕೈ ರುಚಿ ಅಥವಾ ಆರ್ವಿಆರ್ ಕಿಚನ್ನ ಚಟ್ನಿ ಪುಡಿ. ನಾವು ಮದುವೆ, ಗೃಹ ಪ್ರವೇಶ, ಹುಟ್ಟುಹಬ್ಬ, ನಾಮಕರಣ ಇಂಥ ಸಮಾರಂಭಗಳಲ್ಲಿ ನಾವು ಮಸಾಲೆ ದೋಸೆ ತೋರಿಸ್ತೀವಲ್ಲ, ಅದಕ್ಕೆ ಉಪಯೋಗಿಸ್ತಕ್ಕಂಥ ಚಟ್ನಿ. ಅದನ್ನು ಮಾಡಿದ್ದೀವಿ. ನಿಮಗೆ ಇಷ್ಟ ಆಗಿದ್ದರೆ ಇಷ್ಟ ಆಗಿದೆ ಅಂತೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡ್ಬಿಟ್ಟ. ರುಚಿ ನೋಡಿ ನಿಮ್ಮ ಅಭಿಪ್ರಾಯ ಹೇಳಿ ಪುಷ್ಪ. ಇನ್ನೊಂದು ಸಿಪ್ಪು ರುಚಿ ನೋಡಿ. ಮೊದಲನೇದು ತುತ್ತು ಗೊತ್ತಾಗಲ್ಲ, 2ನೇ ತುತ್ತೇ ಗೊತ್ತಾಗತ್ತೆ ಕರೆಕ್ಟಾಗಿ. 2, 3ನೇ ತುತ್ತು ಹೇಗಿದೆ ಅಂತ ಗೊತ್ತಾಗತ್ತು. ನೀವು 2ನೇ ತುತ್ತನ್ನ 3ನೇ ತುತ್ತನ್ನ ತಿಂದಾಗ್ತೀವಿ. ತುಂಬ ಚೆನ್ನಾಗಿದೆ, ಗರಿಯಾಗಿದೆ. ಒಳಗಡೆ ಚಟ್ನಿ ಪುಡಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ, ಟೇಸ್ಟ್ ಬರ್ತಾ ಇದೆ. ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಕರೆಕ್ಟಾಗಿದೆ. ಈ 3 ದೋಸೆ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯ ಹೇಳಿ. ಫೈನ್, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ. ಹೋಟ್ಲ್ ತರ ಬಂದಿದೆ, ಇನ್ನೂ ಚೆನ್ನಾಗಿದೆ. ಸೇಮ್ ಹೋಟ್ಲ್ ತರನೇ ಬಂದಿದೆ, ಇನ್ನೂ ಚೆನ್ನಾಗೇ ಬಂದಿದೆ. ಇದರ ಮಧ್ಯದಲ್ಲಿ ದೋಸೆ ಪಲ್ಯ ಇರುತ್ತೆ, ಅದನ್ನ ಮುರ್ಕೊಂಡು ತಿನ್ನು. ಸಖತ್ ಫೈನ್. ಫೈನಾ? ಹೋಟ್ಲಿಗಿನ್ನ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನೀವು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಂದು ನಮ್ಮ ಅಡುಗೆನ
ನೀವು ರುಚಿ ನೋಡೋದಕ್ಕೆ. ನಮ್ಮ ನೀವು ಮಾಮಾಸ್ ನಮ್ಮ ವಿಶ್ವಾಸ ಇಟ್ಟು ಕರೆದು ನಮ್ಮನ್ನ ಈ ಶೂಟಿಂಗ್ ಇದರಲ್ಲಿ ಮಾಡಿದ್ದು ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ನೀವು ಬಂದಿದ್ದಕ್ಕೆ ಮಾಮಾಸ್ ಕೈ ರುಚಿ ಕಡೆಯಿಂದ ಬಹಳ ಅನಂತ ಧನ್ಯವಾದ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಈ ಮುರುಮುರು ಮಸಾಲೆ ದೋಸೆ ಹೇಗ್ ಮಾಡೋದು, ಆಮೇಲೆ ಅದನ್ನ ಹೇಗ್ ಸವಿಯಕ್ಕೆ ಕೊಡೋದು ಎಲ್ಲಾನು ನೋಡಿದೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಮಾಮಾಸ್ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿ ಮಾಡೋಣ. ನಮಸ್ಕಾರ. ನಮಸ್ಕಾರ.